2013 ನಲ್ಲಿ 24 ಮಾರ್ಕ್ಸ್ಗೆ ಕೇಳಿರುವಂಥ ಕ್ವಶನ್ ಫ್ರಮ್ ಇಂಡಿಪೆಂಡೆಂಟ್ ಬ್ರಾಂಚ್. Following is the trial balance of Delhi branch of A Limited as on 31st March 2010. Trial balance is given. Opening stock, purchases, wages, manufacturing expenses, machinery, furniture. ಮೆಷಿನರಿ ಮತ್ತು ಫರ್ನಿಚರ್ಗೆ ವ್ಯಾಲ್ಯೂ ಏನು ಕೊಟ್ಟಿಲ್ಲ, ಅಂದರೆ ಬ್ರಾಂಚ್ನಲ್ಲಿ ಯೂಸ್ ಮಾಡ್ತಾ ಇಲ್ಲ ಅಂತ ಅರ್ಥ. ರೆಂಟ್, ಸ್ಯಾಲ್ರಿ, ಡೆಟಾರ್ಸ್, ಜನರಲ್ ಎಕ್ಸ್ಪೆನ್ಸಸ್, ಗೂಡ್ಸ್ ರಿಸೀವ್ಡ್ ಫ್ರಮ್ ಹೆಡ್ ಆಫೀಸ್, ಕ್ಯಾಶ್ ಇನ್ ಹ್ಯಾಂಡ್, ಕ್ರೆಡಿಟಾರ್ಸ್, ಸೇಲ್ಸ್, ಹೆಡ್ ಆಫೀಸ್ ಅಕೌಂಟ್, ಡಿಸ್ಕೌಂಟ್ ಅರ್ನ್ಡ್, ಪರ್ಚೇಸ್ ರಿಟರ್ನ್. ಅಡ್ಜಸ್ಟ್ಮೆಂಟ್ ಪಾರ್ಟ್ನಲ್ಲಿ ಗೂಡ್ಸ್ ಸೆಂಟ್ ಬೈ ಹೆಡ್ ಆಫೀಸ್ ಅಮೌಂಟ್ಸ್ ಟು rupees 1,44,000 and branch account balance as per head office rupees 3,60,000. Closing stock at the branch rupees 2,87,000. Depreciation is to be allowed at 10% on machinery and 15% on furniture, which valued at rupees 5,00,000 and 20,000 respectively. Rent still payable in respect of March 2010 for the branch rupees 3,000. Pass journal entries in the books of head office to incorporate the above transactions. Prepare branch trading and profit and loss account. So start ಮಾಡೋಣ. First to Delhi branch account. So ಇದನ್ನ ರೆಡ್ ಕಲರ್ ನಲ್ಲಿ ಎಂಟ್ರಿ ಮಾಡ್ತೀನಿ. It helps to write journal entry. Under that, first starting with the opening stock. Opening stock ಏನಿದೆ ಅಮೌಂಟ್ ಅನ್ನ ಎಂಟ್ರಿ ಮಾಡಿ 1,64,000. ನೆಕ್ಸ್ಟ್ ಓಪನಿಂಗ್ ಸ್ಟಾಕ್ ಆದ್ಮೇಲೆ ಪರ್ಚೇಸಸ್ ಇದೆ. ಪರ್ಚೇಸ್ ಅಮೌಂಟ್ನ ಔಟರ್ ಕಾಲಮ್ನಲ್ಲಿ ಬರೆಯೋದಕ್ಕೂ ಮುಂಚೆ ಪರ್ಚೇಸ್ ರಿಟರ್ನ್ ಕೊಟ್ಟಿದ್ದಾನೆ ನೋಡಿ, ಇಲ್ಲಿ ಅದನ್ನು ಮೈನಸ್ ಮಾಡಿ ಹಾಕ್ಬಿಡಿ. ಪರ್ಚೇಸ್ ರಿಟರ್ನ್ 6,600, ಇದು 2,56,000. 56,600 minus 6,600. So balance amount ಎಷ್ಟು ಬಂತು? 2,50,000. ನೆಕ್ಸ್ಟ್ ಪರ್ಚೇಸಸ್ ಆಯಿತು. ಅದಾದಮೇಲೆ ಪ್ರಾಬ್ಲಮ್ ನೋಡ್ತಾ ಬನ್ನಿ. ವೇಜಸ್ ಇಲ್ಲೇ ಬರುತ್ತೆ. ಸೊ ವೇಜಸ್ ಎಂಟ್ರಿ ಮಾಡಿ, ಅದಕ್ಕೇನಾದ್ರು ಅಡ್ಜಸ್ಟ್ಮೆಂಟ್ ಇದೆಯಾ ಅಂತ ಹಾಗೆ ಚೆಕ್ ಮಾಡ್ತಾ ಬನ್ನಿ. ವೇಜಸ್ 1,30,700. ನೆಕ್ಸ್ಟ್ ವೇಜಸ್ ಆದಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ನೋಡಿ, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ 68,300. ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ 68,300. ಅದಾದ್ಮೇಲೆ ಮೆಷಿನರಿ ಬರಲ್ಲ, ಫರ್ನಿಚರ್ ಬರಲ್ಲ, ರೆಂಟ್ P&L ಅಕೌಂಟಲ್ಲಿ ಬರುತ್ತೆ, ಸ್ಯಾಲ್ರಿ P&L ಅಕೌಂಟಲ್ಲಿ ಬರುತ್ತೆ, ಡೆಟಾರ್ಸ್ ಅದು ಅಸೆಟ್, ಜನರಲ್ ಎಕ್ಸ್ಪೆನ್ಸಸ್ ಅದು P&L ಅಕೌಂಟಲ್ಲಿ ಬರುತ್ತೆ. ಗೂಡ್ಸ್ ರಿಸೀವ್ಡ್ ಫ್ರಮ್ ಹೆಡ್ ಆಫೀಸ್ ಅಂತ ಇದೆ ನೋಡಿ, ಅದು ಕೂಡ ಟ್ರೇಡಿಂಗ್ ಅಕೌಂಟ್ನ ಡೆಬಿಟ್ ಸೈಡಲ್ಲಿ ಬರುತ್ತೆ. ಗೂಡ್ಸ್ ರಿಸೀವ್ಡ್ ಫ್ರಮ್ ಹೆಡ್ ಆಫೀಸ್ ಅಮೌಂಟ್ 1,44,000. 1,44,000. ಸೊ ಆಮೇಲೆ ಕ್ಯಾಶ್ ಇನ್ ಹ್ಯಾಂಡ್ ಇಲ್ಲ, ಕ್ರೆಡಿಟಾರ್ಸ್ ಇಲ್ಲ, ಸೇಲ್ಸ್ ಕ್ರೆಡಿಟ್ ಸೈಡಲ್ಲಿ ಬರುತ್ತೆ, ಹೆಡ್ ಆಫೀಸ್ ಅಕೌಂಟ್, ಡಿಸ್ಕೌಂಟ್ ಅರ್ನ್ಡ್ ಅದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ನ ಕ್ರೆಡಿಟ್ ಸೈಡು, ಪರ್ಚೇಸ್ ರಿಟರ್ನ್ ಆಲ್ರೆಡಿ ನಾವು ತಗೊಂಡಿದ್ವಿ. ಸೊ 1,64,000, 2,50,000, then 1,30,700, 68,300, then again 1,44,000. ಸೊ ಟೋಟಲ್ 7,57,000 ಆಗುತ್ತೆ. ಹಾಗೆ ಟ್ರೇಡಿಂಗ್ ಅಕೌಂಟ್ನ ಕ್ರೆಡಿಟ್ ಸೈಡ್ನಲ್ಲಿ ಬೈ ಡೆಲ್ಲಿ ಬ್ರಾಂಚ್ ಅಕೌಂಟ್ ಇದನ್ನ
ರೆಡ್ ಇಂಕಲ್ಲಿ ಬರೆದು ಅಂಡರ್ ದಟ್ ರೈಟ್ ದ ಸೇಲ್ಸ್ ಅಮೌಂಟು 6,99,000 ಇದೆ. ದೆನ್ ಕ್ಲೋಸಿಂಗ್ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರುತ್ತೆ, ಎಲ್ಲಿದೆ ನೋಡಿ ಕ್ಲೋಸಿಂಗ್ ಸ್ಟಾಕ್ 2,87,000. ಕ್ಲೋಸಿಂಗ್ ಸ್ಟಾಕ್ 2,87,000. ಸೊ ಕ್ರೆಡಿಟ್ ಸೈಡ್ ನಲ್ಲಿ ಬರುವಂತದ್ದು ಎರಡೇ ಐಟಮ್. ಸೊ ಟೋಟಲ್ 9,86,000 ಎಂಟ್ರಿ ಮಾಡಿ. ಸೊ ಟ್ರೇಡಿಂಗ್ ಅಕೌಂಟ್ ನಲ್ಲಿ ಬರುವಂತ ಐಟಮ್ಸ್ನೆಲ್ಲ ಎಂಟ್ರಿ ಮಾಡಿದ್ದೀವಿ. ಈಗ ಹೈಯೆಸ್ಟ್ ಯಾವ ಕಡೆ ಇದೆ ಅಂತ ಚೆಕ್ ಮಾಡಿ. ಕ್ರೆಡಿಟ್ ಸೈಡ್ ಅಲ್ಲಿ 9,86,000 ಇದೆ, ಇಲ್ಲಿ 7,56,000 ಇದೆ. 9,86,000 9,86,000 ಸೊ ಡಿಫರೆನ್ಸ್ ಏನು ಬರುತ್ತೋ ಅದು ಟು ಡೆಲ್ಲಿ ಬ್ರಾಂಚ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಎಷ್ಟು ಬರುತ್ತೆ ಡಿಫರೆನ್ಸ್? 2,29,000. ನೆಕ್ಸ್ಟ್ ಈ ಪ್ರಾಫಿಟ್ ಅನ್ನ ಇಲ್ಲಿ ಕ್ಯಾರಿ ಮಾಡಿ ಬೈ ಡೆಲ್ಲಿ ಬ್ರಾಂಚ್ ಟ್ರೇಡಿಂಗ್ ಅಕೌಂಟ್ ಸೇಮ್ 2,29,000. ಈಗ ಅಗೇನ್ ರೀಡ್ ದ ಪ್ರಾಬ್ಲಮ್ ಫ್ರಮ್ ದ ಬಿಗಿನಿಂಗ್. ಸೊ ಅದಕ್ಕೂ ಮುಂಚೆ ಇಲ್ಲಿ ಎಂಟ್ರಿ ಮಾಡಿಬಿಡಿ ಟು ಡೆಲ್ಲಿ ಬ್ರಾಂಚ್ ಅಕೌಂಟ್. ಇದನ್ನ ರೆಡ್ ಮಾರ್ಕ್ ಅಲ್ಲಿ ಬರ್ಕೊಳ್ಳಿ. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬರುವಂತ ಐಟಮ್ಸ್ ನ ಅಗೇನ್ ರೀಡ್ ದ ಪ್ರಾಬ್ಲಮ್ ಫ್ರಮ್ ದ ಬಿಗಿನಿಂಗ್. ಓಪನಿಂಗ್ ಸ್ಟಾಕ್ ಟೇಕನ್, purchases, wages, manufacturing expenses taken, machinery, furniture will not appear. Rent ಇದೆ 33,000 rupees. ಸೊ ರೆಂಟ್ 33,000 rupees ಬರೆಯೋದಕ್ಕೂ ಮುಂಚೆ ಅದಕ್ಕೊಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ ನೋಡಿ ಇಲ್ಲಿ. ರೆಂಟ್ ಸ್ಟಿಲ್ ಪೇಯಬಲ್ ಇನ್ ರೆಸ್ಪೆಕ್ಟ್ ಆಫ್ ಮಾರ್ಚ್ 2010 ಫಾರ್ ದ ಬ್ರಾಂಚ್ rupees 3,000. ಸ್ಟಿಲ್ ಪೇಯಬಲ್ ಅಂತ ಹೇಳಿದ್ರೆ ದಟ್ ಈಸ್ ಔಟ್ಸ್ಟ್ಯಾಂಡಿಂಗ್. ಸೊ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಏನಿದೆ 33,000 ಪ್ಲಸ್ 3,000. ಸೊ ಟೋಟಲ್ 36,000 ರೆಂಟ್ ಅಮೌಂಟನ್ನು ಇಲ್ಲಿಗೆ ಡೆಬಿಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ರೆಂಟ್ ಆದಮೇಲೆ ಸ್ಯಾಲರಿ, ಅದು ಕೂಡ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಲ್ಲೇ ಬರೋದು. ಸ್ಯಾಲರಿ ಅದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ ಅಂತ ಒಂದ್ಸರಿ ನೋಡಿ. ಸ್ಯಾಲರೀಸ್ ಅಡ್ಜಸ್ಟ್ಮೆಂಟ್ ಏನಿಲ್ಲ. ಸೊ ಡೈರೆಕ್ಟ್ ಆಗಲಿ we can write the amount 1,20,000. Salary ಆದ್ಮೇಲೆ next debtors, asset, general expenses. This will also appear in the profit and loss account. General expenses 31,000. Next rent, salary, general expense ಆಯ್ತು. ಅದಾದ್ಮೇಲೆ goods received from ತಗೊಂಡಾಯ್ತು, ಕ್ಯಾಶ್ ಇನ್ ಅಂಡ್ ಅಸೆಟ್, ಕ್ರೆಡಿಟರ್ಸ್ ಲಯಬಿಲಿಟಿ, ಸೇಲ್ಸ್ ತಗೊಂಡಿದೀವಿ, ಹೆಡ್ ಆಫೀಸ್ ಅಕೌಂಟ್ ಇಲ್ಲಿ ಬರಲ್ಲ. ಡಿಸ್ಕೌಂಟ್ ಅರ್ನ್ಡ್ ಅಂತ ಇದೆ ನೋಡಿ, ಡಿಸ್ಕೌಂಟ್ ಅರ್ನ್ಡ್ ಅದು ಇನ್ಕಮ್ ಬೈ ಡೆಲ್ಲಿ ಬ್ರಾಂಚ್ ಅಕೌಂಟ್. ಅದನ್ನ ರೆಡ್ ಇದರಲ್ಲಿ ಬರ್ರಿ. ಇದನ್ನಕ್ಕೂ ನಾನು ರೆಡ್ ಮಾರ್ಕ್ ಮಾಡ್ತೀನಿ, ಯಾಕೆಂತ ಹೇಳಿದ್ರೆ ನಿಮಗೆ ಜರ್ನಲ್ ಎಂಟ್ರಿ ಬರಲಿಕ್ಕೆ ಅನುಕೂಲ ಆಗುತ್ತೆ. ಆಯಿತು, ಡಿಸ್ಕೌಂಟ್ ಅರ್ನ್ಡ್ ಆಯಿತು. ಪರ್ಚೇಸ್ ರಿಟರ್ನ್ ಆಲ್ರೆಡಿ ಇಲ್ಲಿ ತಗೊಂಡಿದ್ದೀವಿ. ನೆಕ್ಸ್ಟ್ ಕಮಿಂಗ್ ಟು ದ ಅಡ್ಜಸ್ಟ್ಮೆಂಟ್ ಪಾರ್ಟ್. ಗೂಡ್ಸ್ ಸೆಂಟ್ ಬೈ ದ ಹೆಡ್ ಆಫೀಸ್ ಅಮೌಂಟ್ rupees 1,44,000 ಇಲ್ಲಿ ಬರಲ್ಲ. ಬ್ರಾಂಚ್ ಅಕೌಂಟ್ ಬ್ಯಾಲೆನ್ಸ್ ಆಸ್ ಪರ್ ಹೆಡ್ ಆಫೀಸ್ 3,60,000 ಇದು ಕೂಡ ಬರಲ್ಲ. ದೆನ್ ಕ್ಲೋಸಿಂಗ್ ಸ್ಟಾಕ್ ಟೇಕನ್. Depreciation is to be allowed at 10% on machinery and 15% on furniture, which valued 5 lakh rupees machinery and 20,000 rupees furniture. So ಅದರ ಡಿಪ್ರಿಸಿಯೇಷನ್ ಎಂಟ್ರಿ ಮಾಡಬೇಕು. ಸೊ ಡಿಪ್ರಿಸಿಯೇಷನ್ ಆನ್ ಫಸ್ಟ್ ಮೆಷಿನರಿ ಮೇಲೆ ನೋಡಿ, ಇಲ್ಲಿ ಮೆಷಿನರಿ ವ್ಯಾಲ್ಯೂ ಬಂದು 5 lakh rupees. ಇದ್ರ ಮೇಲೆ 10% ಕ್ಯಾಲ್ಕುಲೇಟ್ ಮಾಡಬೇಕು.
ಸೊ 5 ಲ್ಯಾಕ್ ಮೇಲೆ 10% ಅಂತ ಹೇಳಿದ್ರೆ 50,000 ಆಗುತ್ತೆ. ಹಾಗೆ ಇಲ್ಲಿ ನೋಡಿ 20,000 ರುಪೀಸ್ ಇದ್ರ ಮೇಲೆ 15% ಕ್ಯಾಲ್ಕುಲೇಟ್ ಮಾಡಬೇಕು ಫರ್ನಿಚರ್ ಮೇಲೆ ಡಿಪ್ರಿಸಿಯೇಷನ್. ಸೊ ಆನ್ ಫರ್ನಿಚರ್, ಸೊ 15% ಆಫ್ 20,000 ಅಂತ ಹೇಳಿದ್ರೆ ಎಷ್ಟಾಗುತ್ತೆ? 3,000 ರುಪೀಸ್. ಸೊ ಅದಾದಮೇಲೆ ನೆಕ್ಸ್ಟ್ ರೆಂಟ್ ಸ್ಟಿಲ್ ಪೇಯಬಲ್ ಅದು ತಗೊಂಡಾಯ್ತು. ಪಾಸ್ಟ್ ಜರ್ನಲ್ ಎಂಟ್ರೀಸ್ ಅಂತ ಹೇಳಿದೆ. ಹಾಗಿದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ನಲ್ಲಿ ಬರೋಂಥ ಐಟಮ್ಸ್ ಇಷ್ಟೇ. ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ರೆಂಟ್ 36,000, ಸ್ಯಾಲ್ರಿ 1,20,000, ಜನರಲ್ ಎಕ್ಸ್ಪೆನ್ಸಸ್ 31,000, ಡಿಪ್ರಿಸಿಯೇಷನ್, ಮೆಷಿನರಿ ಮತ್ತು ಫರ್ನಿಚರ್. ಅದು ಬಿಟ್ಟರೆ ಇಲ್ಲಿ ಯಾವುದೊಂದು ಡಿಸ್ಕೌಂಟ್ ಅರ್ನ್ಡ್ ಅದೊಂದು ಬಂದಿಲ್ಲಲ್ಲ, ಡಿಸ್ಕೌಂಟ್ ಅರ್ನ್ಡ್ ಅದೊಂದು ಅಮೌಂಟು 3,000 ರುಪೀಸ್. ಅದನ್ನು ಎಂಟ್ರಿ ಮಾಡಿ. ಸೊ ಇದು ಟೋಟಲ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 2,40,000 ಆಗುತ್ತೆ. ಇದು 2,29,000 ಪ್ಲಸ್ 3,000 ಅಂತ ಹೇಳಿದ್ರೆ 2,31,000 ಆಗುತ್ತೆ. 32,000 ಆಗುತ್ತೆ. 2,32,000 ಹಾಗಾದ್ರೆ ಡೆಬಿಟ್ ಸೈಡೇ ಜಾಸ್ತಿ ಇದೆ. ಸೊ ಡೆಬಿಟ್ ಸೈಡ್, ಸೊ ಟೋಟಲ್ ಕಾಲಮ್ನಲ್ಲಿ 2,40,000, 2,40,000. ಸೊ ಇಲ್ಲಿ ಲಾಸ್ ಆಗ್ತಾ ಇದೆ ಈ ಪ್ರಾಬ್ಲಮ್ನಲ್ಲಿ. ಸೊ ಪ್ರಾಬ್ಲಮ್ ಲಾಸ್ ಹಾಕಿದ್ರೆ ಡಿಫರೆನ್ಸ್ ಅಮೌಂಟ್ ಎಷ್ಟು ಬರುತ್ತೆ? 8,000 ರುಪೀಸ್. ಅದನ್ನು ಯಾವ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು? ಬೈ ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 8,000 ರುಪೀಸ್. ಇದನ್ನು ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಡೆಲ್ಲಿ ಬ್ರಾಂಚ್ ಅಕೌಂಟನ್ನು ಪ್ರಿಪೇರ್ ಮಾಡಲಿಕ್ಕೆ ಹೇಳಿದ್ದಾನೆ. ಸೊ ಡೆಲ್ಲಿ ಬ್ರಾಂಚ್ ಅಕೌಂಟ್ನ ಪ್ರಿಪೇರ್ ಮಾಡೋದಕ್ಕೂ ಮುಂಚೆ ಅದರ ಬ್ಯಾಲೆನ್ಸ್ ಏನೇನಾದರೂ ಕೊಟ್ಟಿದ್ರೆ ಅದನ್ನು ಎಂಟ್ರಿ ಮಾಡಿ. ಇಲ್ಲಿ ನೋಡಿ, ಫಸ್ಟ್ ಅಡ್ಜಸ್ಟ್ಮೆಂಟ್ ಪಾರ್ಟ್ನಲ್ಲಿ ಗೂಡ್ಸ್ ಸೆಂಟ್ ಬೈ ದ ಹೆಡ್ ಆಫೀಸ್ ಆದಮೇಲೆ ಬ್ರಾಂಚ್ ಅಕೌಂಟ್ ಬ್ಯಾಲೆನ್ಸ್ ಆಸ್ ಪರ್ ಹೆಡ್ ಆಫೀಸ್ ರುಪೀಸ್ 3,60,000 ರುಪೀಸ್ ಅದು ಬ್ಯಾಲೆನ್ಸ್. ಸೊ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 3,60,000. ಅದಾದಮೇಲೆ ನೀವು ಟ್ರೇಡಿಂಗ್ ಅಕೌಂಟು ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಚೆಕ್ ಮಾಡ್ತಾ ಬನ್ನಿ. ಇಲ್ಲಿ ನೋಡಿ ಡೆಲ್ಲಿ ಬ್ರಾಂಚ್ ಅಕೌಂಟ್ ಅಂತಿದೆ. ನಾವು ಪ್ರಿಪೇರ್ ಮಾಡ್ತಾ ಇರೋದು ಡೆಲ್ಲಿ ಬ್ರಾಂಚ್. ಎಲ್ಲೆಲ್ಲಿ ರೆಡ್ ಕಲರ್ ಇದೆ ಚೆಕ್ ಮಾಡ್ತಾ ಬನ್ನಿ. ಡೆಲ್ಲಿ ಬ್ರಾಂಚ್ ರೆಡ್ ಕಲರ್, ಇಲ್ಲಿ ಡೆಲ್ಲಿ ಬ್ರಾಂಚ್ ರೆಡ್ ಕಲರ್ ಇದೆ. ಅಮೌಂಟ್ ಬಂದು 7,57,000. ಇಲ್ಲಿ ಡೆಬಿಟ್ ಸೈಡ್ನಲ್ಲಿ ಇದೆ, ಇಲ್ಲಿ ಕ್ರೆಡಿಟ್ ಸೈಡ್ನಲ್ಲಿ ಎಂಟ್ರಿ ಮಾಡಿ. ಬೈ ಡೆಲ್ಲಿ ಬ್ರಾಂಚ್ ಟ್ರೇಡಿಂಗ್ ಅಕೌಂಟ್. ಸೊ ಡೆಲ್ಲಿ ಬ್ರಾಂಚ್ ಟ್ರೇಡಿಂಗ್ ಅಕೌಂಟು ಎಷ್ಟು ಅಮೌಂಟು ಇದೆ? 7,57,000. 7,57,000. ನೆಕ್ಸ್ಟ್ 7,57,000. ನೆಕ್ಸ್ಟ್ ಇಲ್ಲಿ ಡೆಬಿಟ್ ಸೈಡಲ್ಲಿರುವಂಥ 7,57,500 ಬರ್ತಾಯಿತು. ಟ್ರೇಡಿಂಗ್ ಅಕೌಂಟ್ನ ಕ್ರೆಡಿಟ್ ಸೈಡ್ನಲ್ಲಿ 9,86,000 ರುಪೀಸ್ ಇದೆ. ಸೊ 9,86,000 ರುಪೀಸ್ ಇಲ್ಲಿ ಕ್ರೆಡಿಟ್ ಸೈಡಲ್ಲಿದೆ, ಇಲ್ಲಿ ಡೆಬಿಟ್ ಸೈಡ್ನಲ್ಲಿ ಬರುತ್ತೆ. ಸೊ ಟು ಡೆಲ್ಲಿ ಬ್ರಾಂಚ್ ಟ್ರೇಡಿಂಗ್ ಅಕೌಂಟ್ ಅಮೌಂಟ್ ಬಂದು 9,86,000.
ನೆಕ್ಸ್ಟ್ ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ನಲ್ಲಿ ಡೆಬಿಟ್ ಸೈಡ್ನಲ್ಲಿ 2,40,000 rupees ಇದೆ. ಸೊ ಇಲ್ಲಿ ಕ್ರೆಡಿಟ್ ಸೈಡ್ನಲ್ಲಿ ಬರುತ್ತೆ ಬೈ ಡೆಲ್ಲಿ ಬ್ರಾಂಚ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಡೆಲ್ಲಿ ಬ್ರಾಂಚ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಷ್ಟಿದೆ? ಇಲ್ಲಿ 2,40,000 ಡೆಬಿಟ್ ಸೈಡಲ್ಲಿದೆ, ಇಲ್ಲಿ ಕ್ರೆಡಿಟ್ ಸೈಡ್ನಲ್ಲಿ 2,40,000. ನೆಕ್ಸ್ಟ್ ಇಲ್ಲಿ 3,000 rupees ಕ್ರೆಡಿಟ್ ಸೈಡ್ನಲ್ಲಿದೆ, ಇಲ್ಲಿ ಡೆಬಿಟ್ ಸೈಡ್ನಲ್ಲಿ ಬರುತ್ತೆ. ಡಿಸ್ಕೌಂಟ್ ಅಂಡ್ ಟು ಡೆಲ್ಲಿ ಬ್ರಾಂಚ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 3,000 rupees. ಅದಾದಮೇಲೆ ಈಗ ಅಸೆಟ್ ಯಾವುದಿದೆ ಅದನ್ನು ಎಲ್ಲ ಚೆಕ್ ಮಾಡ್ತಾ ಬನ್ನಿ. ಟ್ರಯಲ್ ಬ್ಯಾಲೆನ್ಸ್ನಲ್ಲಿ ಕೊಟ್ಟಿರೋಂಥ ಓಪನಿಂಗ್ ಸ್ಟಾಕ್ ಬರಲ್ಲ, ಪರ್ಚೇಸಸ್, ವೇಜಸ್ ಇದೆಲ್ಲ ಇಲ್ಲ. ಮೆಷಿನರಿ ಅಂತ ಇಲ್ಲಿ ಕೊಟ್ಟಿದ್ದಾನೆ ಬಟ್ ಅಮೌಂಟ್ ಇಲ್ಲ. ಇಲ್ಲಿ ಫರ್ನಿಚರ್ ಕೂಡ ಮೆನ್ಷನ್ ಮಾಡಿದ್ದಾನೆ ಬಟ್ ಅಮೌಂಟ್ ಇಲ್ಲ. ಅಂದರೆ ಅರ್ಥ ಅಸೆಟ್ಸ್ ಆರ್ ಯೂಸ್ಡ್ ಬೈ ಬ್ರಾಂಚ್ ಬಟ್ ಇಟ್ ಈಸ್ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್. ಸೊ ಅಂಥ ಸಿಚುವೇಶನಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದೆ, ಈ ಥರ ಇನ್ಸಿಡೆಂಟ್ನ ಪ್ರೀವಿಯಸ್ ಪ್ರಾಬ್ಲಮ್ನಲ್ಲೂ ಕೂಡ ನಾವು ನೋಡಿದ್ದೀವಿ. ಇದರ ಡಿಪ್ರಿಸಿಯೇಷನ್ ಅಮೌಂಟ್ ಮಾತ್ರ ನಾವು ಇಲ್ಲಿ ಡೆಲ್ಲಿ ಬ್ರಾಂಚ್ ಅಕೌಂಟ್ನ ಡೆಬಿಟ್ ಸೈಡ್ನಲ್ಲಿ ಬರೀಬೇಕು. ಸೊ ಇಲ್ಲಿ ಮೆಷಿನರಿ, ಫರ್ನಿಚರ್ ಯಾವುದು ಬರಲ್ಲ. ನೆಕ್ಸ್ಟ್ ರೆಂಟ್ ಇಲ್ಲ, ಸ್ಯಾಲ್ರಿ ಇಲ್ಲ, ಡೆಟಾರ್ಸ್ ಇದೆ, ಡೆಟಾರ್ಸ್ನ ಎಂಟ್ರಿ ಮಾಡಿ ಬೈ ಬ್ರಾಂಚ್ ಡೆಟಾರ್ಸ್ ಬಂದು 80,100. ನೆಕ್ಸ್ಟ್ ಜನರಲ್ ಎಕ್ಸ್ಪೆನ್ಸಸ್ ಬರಲ್ಲ, ತಗೊಂಡಾಯ್ತು. ಗೂಡ್ಸ್ ರಿಸೀವ್ಡ್ ಫ್ರಮ್ ಹೆಡ್ ಆಫೀಸ್ ಇಲ್ಲ, ಕ್ಯಾಶ್ ಇನ್ ಹ್ಯಾಂಡ್ ಇದೆ, ಕ್ಯಾಶ್ ಇನ್ ಹ್ಯಾಂಡ್ ಎಂಟ್ರಿ ಮಾಡಿ ಬೈ ಕ್ಯಾಶ್ ಇನ್ ಹ್ಯಾಂಡ್ 15,000. ನೆಕ್ಸ್ಟ್ ಕ್ರೆಡಿಟಾರ್ಸ್ ಇಲ್ಲಿ ಡೆಬಿಟ್ ಸೈಡಲ್ಲಿ ಬರುತ್ತೆ, ಟು ಕ್ರೆಡಿಟಾರ್ಸ್ 54,100. ನೆಕ್ಸ್ಟ್ ಸೇಲ್ಸ್ ಇಲ್ಲ, ಹೆಡ್ ಆಫೀಸ್ ಅಕೌಂಟ್ ಇಲ್ಲ, ಡಿಸ್ಕೌಂಟ್ ಅಕೌಂಟ್ ಇಲ್ಲ, ಪರ್ಚೇಸ್ ರಿಟರ್ನ್ ಇಲ್ಲ. ಅಡ್ಜಸ್ಟ್ಮೆಂಟ್ ಪಾರ್ಟಲ್ಲಿ ಬಂದಾಗ ಬ್ಯಾಲೆನ್ಸ್ ಆಸ್ ಪರ್ ಹೆಡ್ ಆಫೀಸ್ 3,60,000 ತಗೊಂಡಿದ್ದೀವಿ. ಕ್ಲೋಸಿಂಗ್ ಸ್ಟಾಕ್ ಇದೆ, ಕ್ಲೋಸಿಂಗ್ ಸ್ಟಾಕ್ ಕೂಡ ಅಸೆಟ್, ಅದನ್ನು ಇಲ್ಲಿ ಎಂಟ್ರಿ ಮಾಡಿ ಕ್ಲೋಸಿಂಗ್ ಸ್ಟಾಕ್ 2,87,000. ಅದಾದಮೇಲೆ ಕ್ಲೋಸಿಂಗ್ ಸ್ಟಾಕ್ ಆಯಿತು. ಡಿಪ್ರಿಸಿಯೇಷನ್ ಟು ಬಿ ಅದು ಕೂಡ ಎಂಟ್ರಿ ಮಾಡಬೇಕಿಲ್ಲಿ, ಟು ಮೆಷಿನರಿ ಅಮೌಂಟು, ಡಿಪ್ರಿಸಿಯೇಷನ್ ಅಮೌಂಟ್ ಎಷ್ಟು? 50,000. ನೆಕ್ಸ್ಟ್ ಟು ಫರ್ನಿಚರ್ 3,000 rupees ಡಿಪ್ರಿಸಿಯೇಷನ್. ಅದಾದಮೇಲೆ ರೆಂಟ್ ಸ್ಟಿಲ್ ಪೇಬಲ್ ಇನ್ ರೆಸ್ಪೆಕ್ಟ್ ಆಫ್ ಸೊ ಅಂಡ್ ಸೊ. ಸೊ ಅದು ಔಟ್ಸ್ಟ್ಯಾಂಡಿಂಗ್ ರೆಂಟ್ ಏನಿದೆ ಅದು ಕೂಡ ಎಂಟ್ರಿ ಮಾಡಬೇಕು. ಸೊ 3,000 rupees. ರೆಂಟ್ ಔಟ್ಸ್ಟ್ಯಾಂಡಿಂಗ್ 3,000 rupees. ಇದಾದಮೇಲೆ ಸೊ ಇಲ್ಲಿ ಈ ಪ್ರಾಬ್ಲಮ್ನಲ್ಲಿ ಮತ್ತೊಂದು ಹಿಡನ್ ಅಡ್ಜಸ್ಟ್ಮೆಂಟ್ ಇದೆ, ನೀವು ಅಬ್ಸರ್ವ್ ಮಾಡಿ. ಇಲ್ಲಿ ಏನು ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಿದ್ದಾನೆ ಅದು ಬ್ರಾಂಚ್ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್. ಅದರಲ್ಲಿ ಆ ಬ್ರಾಂಚ್ನ ರೆಕಾರ್ಡ್ನಲ್ಲಿ ಏನಂತ ಇದೆ, ಹೆಡ್ ಆಫೀಸ್ ಅಕೌಂಟ್ 2,80,000 rupees ತೋರಿಸ್ತಾ ಇದೆ. ಅದೇ ಹೆಡ್ ಆಫೀಸ್ ಬುಕ್ಸ್ನಲ್ಲಿ ಇಲ್ಲಿ ಕೊಟ್ಟಿದ್ದಾನೆ ನೋಡಿ, ಹೆಡ್ ಆಫೀಸ್ ಬುಕ್ಸ್ ನಾವು ಇಲ್ಲಿ ಎಂಟ್ರಿ ಮಾಡಿದೀವಲ್ಲ, ಗೂಡ್ಸ್ ಸೆಂಟ್ ಬೈ ಹೆಡ್ ಆಫೀಸ್ ಸೊ ಆದ್ಮೇಲೆ ಬ್ರಾಂಚ್ ಅಕೌಂಟ್ ಬ್ಯಾಲೆನ್ಸ್ ಆಸ್ ಪರ್ ಹೆಡ್ ಆಫೀಸ್ 3,60,000 rupees ಇದೆ ಆಸ್ ಪರ್ ಹೆಡ್ ಆಫೀಸ್. ಸೊ ಇಲ್ಲಿ 3,60,000 rupees ಇದೆ, ಇಲ್ಲಿ ಬ್ರಾಂಚ್ ರೆಕಾರ್ಡ್ನಲ್ಲಿ 2,80,000 rupees ಇದೆ.
ಸೊ ಹಾಗಾದ್ರೆ ಯಾವುದೋ ಒಂದು ಹಿಡನ್ ಅಡ್ಜಸ್ಟ್ಮೆಂಟ್ ಇದರಲ್ಲಿ ಅಡಗಿದೆ. ಅದು ಡಿಫರೆನ್ಸ್ ಅಮೌಂಟ್ ಏನಿದೆ 3,60,000 rupees ಮೈನಸ್ 2,80,000 rupees. 80,000 rupees ಏನು ಬರುತ್ತೋ ದಟ್ ಮಸ್ಟ್ ಬಿ ಕ್ಯಾಶ್ ಇನ್ ಟ್ರಾನ್ಸಿಟ್ ಬೈ ಕ್ಯಾಶ್ ಇನ್ ಟ್ರಾನ್ಸಿಟ್. ನಿಮಗೆ ಡೌಟ್ ಬರ್ಬೋದು, ಸರ್ ಇದು ಹೇಗೆ ಬರುತ್ತೆ, ಹೇಗೆ ಗೊತ್ತಾಗ್ತದೆ ಅಂತ. ಪ್ರತಿ ಪ್ರಾಬ್ಲಮ್ನಲ್ಲೂ ಇಂಥದ್ದೊಂದು ಇನ್ಫಾರ್ಮೇಶನ್ ಕೊಟ್ಟೇ ಇರ್ತಾನೆ. ಟ್ರಯಲ್ ಬ್ಯಾಲೆನ್ಸ್ ನಲ್ಲಿ ಹೆಡ್ ಆಫೀಸ್ ನ ಬ್ಯಾಲೆನ್ಸ್ ಎಷ್ಟು, ಹಾಗೆ ಅಡ್ಜಸ್ಟ್ಮೆಂಟ್ ನಲ್ಲಿ ಆಸ್ ಪರ್ ಬ್ರಾಂಚ್ ಇದು ಹೆಡ್ ಆಫೀಸ್ ರೆಕಾರ್ಡ್ಸ್ ಪ್ರಕಾರ ಅಮೌಂಟ್ ಎಷ್ಟು ಅನ್ನೋದು. ಸೊ ಅವೆರಡೂನ ನೀವು ಅಬ್ಸರ್ವ್ ಮಾಡ್ತಾ ಬರಬೇಕು, ಅಲ್ಲೇ ನಿಮಗೆ ಪ್ರಾಬ್ಲಮ್ ಶುರು ಆಗೋದು. ಅವೆರಡು ಟ್ಯಾಲಿ ಇತ್ತು ಅಂತ ಹೇಳಿದ್ರೆ ಏನು ಕ್ಯಾಶ್ ಟ್ರಾನ್ಸಿಟ್ ಆಗಲಿ ಗೂಡ್ಸ್ ಇನ್ ಟ್ರಾನ್ಸಿಟ್ ಆಗಲಿ ಇರೋದಿಲ್ಲ. ಅಲ್ಲಿ ಏನಾದರೂ ಡಿಫ್ರೆನ್ಸ್ ಬಂತು ಅಂತ ಹೇಳಿದಾಗ ನೀವು ಅಸ್ಯೂಮ್ ಮಾಡ್ಕೊಳ್ಳೇಬೇಕು ಐದರ್ ಕ್ಯಾಶ್ ಟ್ರಾನ್ಸಿಟ್ ಅಥವಾ ಗೂಡ್ಸ್ ಇನ್ ಟ್ರಾನ್ಸಿಟ್ ಅಂತ. ಅದರ್ವೈಸ್ ಡೈರೆಕ್ಟ್ ಆಗಿ ಅವನೇ ಈ ಅಡ್ಜಸ್ಟ್ಮೆಂಟ್ ಪಾರ್ಟ್ ನಲ್ಲಿ ಗೂಡ್ಸ್ ಇನ್ ಟ್ರಾನ್ಸಿಟ್ ಎಷ್ಟು ಅಥವಾ ಕ್ಯಾಶ್ ಇನ್ ಟ್ರಾನ್ಸಿಟ್ ಎಷ್ಟು ಅಂತ ಕ್ಲಿಯರ್ ಆಗಿ ಅವನೇ ಕೊಟ್ಬಿಡ್ತಾನೆ. ಸೊ ಈ ಪ್ರಾಬ್ಲಮ್ ನಲ್ಲಿ ಕೊಟ್ಟಿಲ್ಲ, ಆದ್ರಿಂದ ಅದನ್ನ ನೀವು ಕ್ಯಾಶ್ ಇನ್ ಟ್ರಾನ್ಸಿಟ್ ಅಂತೇಳಿ ಕನ್ಸಿಡರ್ ಮಾಡಿ ಬರೀಬೇಕು. ಸೊ ಟೋಟಲ್ಲು 14,59,100 14,59,100. ಸೊ ಇಲ್ಲಿಗೆ ಟ್ಯಾಲಿ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ಇದ್ರ ಜೊತೆಗೆ ಅವನು ಜರ್ನಲ್ ಎಂಟ್ರೀಸ್ನು ಕೂಡ ಕೇಳಿದ್ದಾನೆ. ಜರ್ನಲ್ ಎಂಟ್ರೀಸ್ ನಿಮಗೆ ಹೋಮ್ವರ್ಕ್ ನೆನ್ಪಿಟ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಜರ್ನಲ್ ಎಂಟ್ರೀಸ್ ನೀವೇ ಬರೆದು ನನಗೆ ಇಮೇಲ್ ಮಾಡಬೇಕು. ಜರ್ನಲ್ ಎಂಟ್ರೀಸ್ ಬರೆಯೋ ಟ್ರಿಕ್ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಟ್ರೇಡಿಂಗ್ ಅಕೌಂಟು, ಬ್ರಾಂಚ್ ಅಕೌಂಟು, ಟ್ರೇಡಿಂಗ್ ಅಕೌಂಟ್, ಬ್ರಾಂಚ್ ಅಕೌಂಟು, ಹಾಗೆ ಜೊತೆಗೆ ಅಸೆಟ್ಸ್ ಇದಕ್ಕೆ ಸಂಬಂಧಪಟ್ಟಾಗ ಏನಿದೆ ಅಡ್ಜಸ್ಟ್ಮೆಂಟ್ಸ್ ನೋಡಿ ನೀವು ಜರ್ನಲ್ ಎಂಟ್ರೀಸ್ನ ಬರೆದು ಕಳಿಸ್ಬೇಕು.